ನಮಗೇನೆ ನಮ್ಮ ಅಣ್ಣ ಕುಮಾರಣ್ಣ ಬಾಂಗ್ಲಾದೇಶಿ ಅಂತ ಹೇಳ್ಬಿಟ್ಟವ್ರೆ. ಈ ಮಾತು ವಾಪಸ್ ತಗೊಳ್ಳಿ, ನಾವು ಬಾಂಗ್ಲಾದೇಶ ಅಲ್ಲ, ಕರ್ನಾಟಕವರು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ರಾಮನಗರದಲ್ಲಿ, ಟಿಪ್ಪು ನಗರದಲ್ಲಿ ಬಾಂಗ್ಲಾದೇಶಿಯವರು ನುಸುಳಿತವರಿಗೆ ಹೆಲ್ಪ್ ಮಾಡ್ತವ್ರೆ ಅಂತ. ಆವಾಗ ನಿಮಗೆ ಮುಖ್ಯಮಂತ್ರಿ ಮಾಡುವಾಗ ನಾವು ಬಾಂಗ್ಲಾದೇಶಿ ಅವರು ಇರಲಿಲ್ಲ, ಇವಾಗ ಬಾಂಗ್ಲಾದೇಶಿ ಆಗ್ಬಿಟ್ರಿ ನಾವು. ಇವಾಗ ಏನು ನಾವು ಬಾಂಗ್ಲಾದೇಶಿ ಇದು ಪಾಕಿಸ್ತಾನಿ ಅಂತ ನೀವು ಹೇಳ್ತೀರಲ್ಲ, ಇದು ಸರಿನಾ? ಯಾಕೆ ನಮ್ಮ ಸಾಬಣ್ಣ ಅಂದ್ರೆ ನಿಮ್ಗೆ ಅಟ್ಟೆ ಬಟ್ಟವ್ರಿಯಣ್ಣ? ನಮ್ಮ ತಾತ ಅಜ್ಜಿ ಇಲ್ಲೇ ಇರೋದು ರಾಮನಗರ ಒಳಗೆ. ನಮ್ಮ ತಾಯಿ ತಂದೆಯವರು ಎಲ್ಲ ರಾಮನಗರ ಒಳಗೆ ಇರೋದು. ನಾವು ಸುಮಾರು ನಮ್ಮ ಫ್ಯಾಮ್ಲಿ ಒಂದು 100 ವರ್ಷದಿಂದ ಇದ್ದಾರೆ. 100 ವರ್ಷದಿಂದ ಇದ್ದಾರೆ ನಮ್ಮ ಫ್ಯಾಮ್ಲಿ. ಇವಾಗ ಏನು ನಾವು ಬಾಂಗ್ಲಾದೇಶಿ ಇದು ಪಾಕಿಸ್ತಾನಿ ಅಂತ ನೀವು ಹೇಳ್ತೀರಲ್ಲ, ಇದು ಸರಿನಾ? ಇದು ಹೌದು. ನೀವು ದೇವೇಗೌಡಗೆ ನಾವು ಗೆಲ್ಲಿಸ್ರಿ, ಆವಾಗ ನಾವು ಬಾಂಗ್ಲಾದೇಶಿ ಇರಲಿಲ್ಲ. ಇವಾಗ ಆಗಿರೋದು ನಮ್ಮ ಆಧಾರ್ ಕಾರ್ಡ್, ID ಕಾರ್ಡು ಎಲ್ಲ ಇದೆ ನಮ್ಮದು. ನಮ್ಮ ತಾತ ಸತ್ತಿರೋದು ಡೆತ್ ಸರ್ಟಿಫಿಕೇಟ್ ಇದೆ, ನನ್ನ ಅಜ್ಜಿ ಸತ್ತಿರೋದು ಡೆತ್ ಸರ್ಟಿಫಿಕೇಟ್ ಇದೆ, ನಮ್ಮ ತಾಯಿ ತಂದೆ ಸತ್ತಿರೋದು ಅದೂ ಡೆತ್ ಸರ್ಟಿಫಿಕೇಟ್ ಇದೆ. ಮತ್ತು ಏನು ಬೇಕು, ಇನ್ನೂ ಏನು ಬೇಕು? ನಾವು ಭಾರತೀಯ ಅಂತ ಇದು ಮಾಡೋಕ್ಕೆ. ರಾಮನಗರ, ಟಿಪ್ಪು ನಗರದಲ್ಲಿ ವಾಸ ಇರುವ ನಾನು ಮೊದಲು ಎಲ್ಲ ನಿಮಗೆ, ನಿಮ್ಮ ತಾಯಿಗೆ, ನಿಮ್ಮ ಅಪ್ಪರಿಗೆ, ನಿಮಗೆ ಗೆಲ್ಲಿಸಿ ನಾವು ಓಟ್ ಕೊಟ್ಟು ಆವಾಗ ನಾವು ಬಾಂಗ್ಲಾದೇಶಿ ಇರಲಿಲ್ಲ, ಇವಾಗ ಬಾಂಗ್ಲಾದೇಶಿ ಆಗ್ಬಿಟ್ಟು. ಈ ಪ್ರೂಫ್ ನೋಡಿ, ನಾನು ಟಿಪ್ಪು ನಗರದಲ್ಲಿ ವಾಸವಾಗಿರುವ ನಾನು, ಈ ಪ್ರೂಫ್ ಎಲ್ಲಿಂದ ಬರ್ತು? ಇದು ಅದು ಬಿಟ್ಟರೆ ಈ ಪ್ರೂಫ್ ಎಲ್ಲಿಂದ ಬರ್ತು? ನಾನು ಒಂದು ರೈತ. ನೀವು ಹೆಂಗೆ ಹೇಳಿದ್ರಿ ಅದು? ಈ ಮಾತನ್ನು ವಾಪಸ್ ತಗೋಬೇಕು ನೀವು, ಕುಮಾರಸ್ವಾಮಿ ಅವರೇ, ವಾಪಸ್ ತಗೋಬೇಕು. ನಾವು ಬಾಂಗ್ಲಾದೇಶಿ ಅವರೆಲ್ಲ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು. ನಾವು 2-3 ಸಾರಿ ನಿಮಗೆ, ನಿಮ್ಮ ಅಪ್ಪ ಅವ್ರಿಗೆ, ನಿಮ್ಮ ತಾಯಿಗೆಲ್ಲ ಮುಖ್ಯಮಂತ್ರಿ ಮಾಡಿರೋರು. ಈ ಮಾತನ್ನು ವಾಪಸ್ ತಗೋಬೇಕು ನೀವು. ಆವಾಗ ನಿಮಗೆ ಮುಖ್ಯಮಂತ್ರಿ ಮಾಡುವಾಗ ನಾವು ಬಾಂಗ್ಲಾದೇಶಿ ಅವರು ಇರಲಿಲ್ಲ, ಇವಾಗ ಬಾಂಗ್ಲಾದೇಶಿ ಆಗ್ಬಿಟ್ರಿ ನಾವು. ಈ ಮಾತನ್ನು ವಾಪಸ್ ತಗೋಬೇಕು ನೀವು. ರಾಮನಗರದಿಂದ ಮಾತಾಡ್ತಾ ಇರೋದು ನಾನು JDS ಪಾರ್ಟಿಯಲ್ಲಿ ಜಮಾನಿಂದ ಕೆಲಸ ಮಾಡಿದ್ದೀನಿ. ನಮಗೇನೆ ನಮ್ಮ ಅಣ್ಣ ಕುಮಾರಣ್ಣ ಬಾಂಗ್ಲಾದೇಶಿ ಅಂತ ಹೇಳ್ಬಿಟ್ಟವ್ರೆ. ಈ ಮಾತು ವಾಪಸ್ ತಗೊಳ್ಳಿ, ನಾವು ಬಾಂಗ್ಲಾದೇಶ ಅಲ್ಲ, ಕರ್ನಾಟಕವರು. 2 ಸತಿ ಮುಖ್ಯಮಂತ್ರಿ ಮಾಡಿದ್ದೀವಿ. ಹಾಗೆ ನೀವು ನಮಗೆ ಹೆಂಗೆ ಹೇಳ್ಬಿಡ್ತೀರಾ? ನಮಗೆ ಹೆಂಗೆ ಹೇಳ್ಬಿಡ್ತೀರಾ ನೀವು ಅಂತ, ಬಾಂಗ್ಲಾದೇಶಿ ಅಂತ? ಈ ಮಾತು ವಾಪಸ್ ತಗೊಳ್ಳಿ ದಯವಿಟ್ಟು ಕುಮಾರಣ್ಣ ಅವರೇ. ಕುಮಾರಸ್ವಾಮಿ ಅವರೇ, ನಾವು ರಾಮನಗರದಿಂದ ಮಾತಾಡ್ತಾ ಇದ್ದೀವಿ. ನಾವು ನಿಮ್ಮ ತಂದೆ ಅವ್ರಿಗೆ ಎಲ್ಲ ಮುಖ್ಯಮಂತ್ರಿ ಮಾಡಿದ್ದೀವಿ, ನಿಮಗೆ MLA ಮಾಡಿ, ನಿಮಗೆ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ. ಆವಾಗ ನಾವು ಇದು ಬಾಂಗ್ಲಾದೇಶನವ್ರು ಆಗಿರಲಿಲ್ಲ. ಈಗ ನಾವು ರಾಮನಗರದವರು ಎಲ್ಲ ನಾವು ಬಾಂಗ್ಲಾದೇಶನವ್ರು ಆಗ್ಬಿಟ್ರಾ? ಯಾಕೆ ಈಗ ಹೇಳ್ತೀರಾ? ನೀವು ವಾಪಸ್ ತಗೊಳ್ರಿ ಈ ಮಾತು. ಎಷ್ಟು ಸತಿ ನೀವು ಅದೇ ಮಾತು ಹೇಳ್ತೀರಾ? ಹೋದ್ ಸತಿ ನೋಡಿದ್ರೆ ನಿಮ್ಮ ಮಗ ಬೇರೆ ಮಾತಾಡ್ದ, ಈಗ ನಿಮ್ಮ ಥರ ಮಾತಾಡ್ತೀರಾ. ಯಾಕೆ? ನಮ್ಮ ಸಾಬ್ರು ಅಂದರೆ ನಿಮಗೆ ಅಷ್ಟು ಬಟ್ಟವ್ರಿಯಣ್ಣ? ನನ್ನ ಸಾಬ್ರು ಒಟ್ಟು ನಿಮ್ಗೆ ಯಾವಾಗ ಬೇಕಾಗಿತ್ತು, ಇವಾಗ ಬೇಕಾಗಿಲ್ವ ನಿಮಗೆ? ತಿರ್ಗಾ ಮುಂದಕ್ಕೆ ನಮ್ಮ ಜರೂರತ್ ಪಡೆದದ್ದು ನಿಮಗೆ, ನಿಮಗೆ ಬೇಕಾಗಿರ್ತದೆ. ನೀವು ಇಷ್ಟೆಲ್ಲ ಮಾತಾಡಬಾರ್ದು. ನೀವು ಮಿನಿಸ್ಟರ್ ಆಗಿ ಒಬ್ರು, ನೀನು MLA ಆಗಿ ನೀವು ಈಗ ಮಾತಾಡಿದ್ರೆ, ಬೇರೆಯವ್ರು ಮಾತಾಡಿದ್ರೆ, ಲೋಕಲ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನೀವೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ, ಗೊತ್ತಾ? ಈ ಎಲ್ಲ ಮಾತೆಲ್ಲ ವಾಪಸ್ ತಗೋಬೇಕು ನೀವು. ತಿರ್ಗಾದೇನೆ ಹೇಳ್ತಾ ಇದ್ರೆ ಚೆನ್ನಾಗಿರಲ್ಲ ನಿಮಗೆ. ಕನ್ನಡ ಜನತೆಗೆ ನಮಸ್ಕಾರಗಳು. ನಿನ್ನೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ರಾಮನಗರದಲ್ಲಿ, ಟಿಪ್ಪು ನಗರದಲ್ಲಿ ಬಾಂಗ್ಲಾದೇಶಿಯವರು ನುಸುಳಿತವರಿಗೆ ಹೆಲ್ಪ್ ಮಾಡ್ತವ್ರೆ ಅಂತ. ಸ್ವಾಮಿ, ನಾವು ಸುಮಾರು ತಾತ ಮುತ್ತಾತನ ಕಾಲದಿಂದ ನಾವು ಇಲ್ಲೇ ವಾಸ ಇದ್ದೀವಿ, ನಾವು ಇಲ್ಲೇ ಇದ್ದೀವಿ, ವಾಸ ಇದ್ದೀವಿ.
1995ರಲ್ಲಿ ನಿಮ್ಮ ತಂದೆಯವರಾದ ಸನ್ಮಾನ್ಯ ಶ್ರೀ ದೇವೇಗೌಡರಿಗೂ ಮುಖ್ಯಮಂತ್ರಿ ಮಾಡಿದ್ದೀವಿ, ಪ್ರಧಾನಮಂತ್ರಿ ಮಾಡಿದ್ದೀವಿ, ನಿಮಗೂ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದೀವಿ, ನಿಮ್ಮ ಶ್ರೀಮತಿಯವ್ರಿಗೂ MLA ಮಾಡಿದ್ದೀವಿ, ನಿಮ್ಮ ಪುತ್ರನಿಗೂ ನಾವು ಹಲವು ಸಪೋರ್ಟ್ ಮಾಡಿದ್ದೀವಿ, ಹಲವು ಜನ ಸಪೋರ್ಟ್ ವೋಟ್ ಹಾಕಿದ್ದೀವಿ. ಆದರೂ ನಿನ್ನೆ ನೀವು ಬಾಂಗ್ಲಾದೇಶ ನುಸುಳುಕರು ಅಂತ ಹೇಳಿದ್ದೀರಾ. ನಮಗೆ ವಿಷಾದಯ. ದಯವಿಟ್ಟು ನಿಮ್ಮ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ಳಿ ಸ್ವಾಮಿ. ನಾವು ಸುಮಾರು ವರ್ಷದಿಂದ ಇಲ್ಲೇ ಇದ್ದೀವಿ. ನೋಡಿ ನಮ್ದು ID ಕಾರ್ಡ್ ನೋಡಿ, ನಮ್ದು ID ಕಾರ್ಡು ನಮ್ಮದು, ನಮ್ಮ ಶ್ರೀಮತಿಯವ್ರದ್ದು, ನಾವೆಲ್ಲ ಇಲ್ಲೇ ವಾಸ ಇದ್ದೀವಿ. ನೀವು ಆದರೂ ಬಾಂಗ್ಲಾದೇಶ ನುಸುಳುಕರು ಅಂತ ಹೇಳಿದಿರಿ. ನಮಗೆ ಭಾಳ ನೋವುಂಟಾಗಿದೆ. ದಯವಿಟ್ಟು ನಿಮ್ಮ ಮಾತು ವಾಪಸ್ ತಗೊಳ್ಳಿ ಸ್ವಾಮಿ ಅಂತ ಹೇಳಿ ನಾನು ಪ್ರಾರ್ಥಿಸ್ಕೊತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.